ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ 19ನೇ ಗೇಟ್ ಏನಿದೆ ಕಳಚಿ ಹೋಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈಗ ಡ್ಯಾಂ ಹಾಗೂ ನದಿ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಈಗಾಗಲೇ ಗೇಟ್ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಹಾಗಾಗಿ ಕೊಪ್ಪಳ ಜಿಲ್ಲಾಧಿಕಾರಿ ನಳಿನ್ ಅತುಲವ್ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಜಲಾಶಯ ಸೇತುವೆ ಹಾಗೂ ನದಿ ಸುತ್ತಮುತ್ತ 100 ಮೀಟರ್ ನಿಷೇಧಾಜ್ಞೆ ಇದೆ. ಆಗಸ್ಟ್ 13ರಿಂದ ಆಗಸ್ಟ್ 20ನೇ ತಾರೀಕುವರೆಗೂ ಕೂಡ ಈ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಯಾರು ಕೂಡ ಅಲ್ಲಿ ಬರುವಂತಿಲ್ಲ, ಯಾರು ಕೂಡ ಅಲ್ಲಿ ಓಡಾಡುವಂತಿಲ್ಲ. ಈಗಾಗಲೇ ಗೇಟ್ ಕಳಚಿ ಕೊಚ್ಚಿಕೊಂಡು ಹೋಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿ ಹರಿತಾ ಇದೆ. ಸುತ್ತಮುತ್ತಲಿನ ಇರುವಂತಹ ಗ್ರಾಮಗಳಿಗೂ ಕೂಡ ಒಂದು ರೀತಿ ಪ್ರವಾಹದ ಆತಂಕ ಬೇರೆ ಇದೆ. ಈಗಾಗಲೇ ಪ್ಲಾನ್ ಎ, ಪ್ಲಾನ್ ಬಿ ಇದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ತಯಾರಿ ಕೂಡ ನಡೆಸ್ಕೊಂಡಿದ್ದಾರೆ. ಈಗ ಪ್ಲಾನ್ ಎ ಪ್ರಕಾರ ಗೇಟನ್ನು ಹಂತ ಹಂತವಾಗಿ ಅಳವಡಿಕೆ ಮಾಡೋದಕ್ಕೆ ಟ್ರೈ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಎಡವಟ್ಟಾದರೆ, ಅಕಸ್ಮಾತ್ ನೀರೇನಾದರೂ ಹೆಚ್ಚಾಗಿ ಪೋಲಾದರೆ ಇಂತಹ ಸಂದರ್ಭದಲ್ಲಿ ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಇರುತ್ತೆ, ರಭಸವಾಗಿ ನೀರು ಹರಿತಾ ಇರೋದ್ರಿಂದ. ಹಾಗಾಗಿ ಸದ್ಯಕ್ಕೆ 20ನೇ ತಾರೀಕುವರೆಗೂ ಕೂಡ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಸುತ್ತಮುತ್ತ ಅಂದರೆ ಜಲಾಶಯದ ಸುತ್ತಮುತ್ತ ಕೂಡ 100 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಈಗಾಗಲೇ ಕೊಪ್ಪಳದ ಜಿಲ್ಲಾಧಿಕಾರಿ ಈ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಪ್ಲಾನ್ ಎ, ಪ್ಲಾನ್ ಬಿ ಎರಡರಲ್ಲಿ ಪ್ಲಾನ್ ಎ ಏನಾದರೂ ಸಕ್ಸಸ್ ಆಯಿತು ಅಂದರೆ ರೈತರಿಗೆ ಬೇಕಾಗಿರುವಂಥ ನೀರು ಕೂಡ ಉಳ್ಕೊಳ್ಳುತ್ತೆ. ಗೇಟನ್ನು ಕೂಡ ಅಳವಡಿಕೆ ಮಾಡ್ತಾರೆ. ಅಂದರೆ ತಾತ್ಕಾಲಿಕ ಈ ಸ್ಟಾಪ್ ಲಾಗ್ ಗೇಟ್ ಅಳವಡಿಕೆ ಮಾಡ್ತಾರೆ. ಅದಾದ ಬಳಿಕ ಅದರ ಗೇಟ್ ಅಂದರೆ 60 ಅಡಿ ಅಗಲ 20 ಅಡಿ ಎತ್ತರದ ಗೇಟ್ ಏನಿದೆ ಅದನ್ನು ನಿರ್ಮಾಣ ಮಾಡಿ ಅದಾದ ಬಳಿಕ ಅಳವಡಿಕೆ ಮಾಡ್ತಾರೆ. ಸದ್ಯಕ್ಕೆ ಪ್ಲಾನ್ ಎ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ತಯಾರಿ ನಡೆದಿರೋದ್ರಿಂದ ಯಾರು ಕೂಡ ಅಲ್ಲಿ ಸುತ್ತಮುತ್ತ ಓಡಾಡಬಾರ್ದು ಅಂತ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗಾಗಲೇ TB ಡ್ಯಾಮ್ನ ಗೇಟ್ ಅಳವಡಿಕೆಗೆ ಸಂಬಂಧಪಟ್ಟಂತೆ 2 ಪ್ಲಾನ್ಗಳಿದ್ದಾವೆ. ಜೊತೆಗೆ ಅಲ್ಲಿ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ಹೊರಡಿಸಲಾಗಿದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಏನಂದ್ರೆ 105 ಟೀಮ್ಸ್ ಸಮರ್ಥ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಆ ಭರ್ತಿಯಾಗಿದ ಹಿನ್ನೆಲೆಯಲ್ಲಿ ಸ್ವತಃ ಏನಂದ್ರೆ ಏನ್ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಅಂದ್ರೆ ಕೊಚ್ಕೊಂಡು ಬರುತ್ತದೆ. ಈ ಕಾರಣಕ್ಕಾಗಿ ಸರಿಸುಮಾರು 4-5 ದಿನಗಳಿಂದ ಏನಂದ್ರೆ 2-3 ಪ್ರಕ್ರಿಯೆ ಅಂದ್ರೆ ಪ್ಲಾನ್ ಎ, ಪ್ಲಾನ್ ಬಿ ಪ್ರಕ್ರಿಯೆಗಳನ್ನ ನಡೆಸಿ ಅಂದ್ರೆ ಹೊಸ ಕ್ರಸ್ಟ್ ಗೇಟ್ ಅನ್ನ ಅಳವಡಿಸೋದು ಅಥವಾ ಏನಂದ್ರೆ ಹೊಸ ಸ್ಟಾಪ್ ಲಾಗ್ ಏನಂದ್ರೆ ಗೇಟ್ ಅನ್ನ ಅಳವಡಿಸಬೇಕನ್ನೋದು ಕೂಡ ಅಧಿಕಾರಿಗಳು ಮತ್ತು ಸ್ವತಃ ಸರ್ಕಾರ ಹೊತ್ತು ಚಿಂತನೆ ಮಾಡಿರುವಂತದ್ದು. ಆದ್ರೆ ಇದೀಗ ಏನೇ ಮಾಡಿದ್ರು ಕೂಡ ಏನಂದ್ರೆ ಜಲಾಶಯದಿಂದ 60 TMC ನೀರು ಹೊರಗೆ ಬಿಡ್ಲೇಬೇಕು. ಅದ್ರ ಜೊತೆಗೆ ಪರ್ಯಾಯವಾಗಿ ಅಂದ್ರೆ ಪ್ಲಾನ್ ಎ ಪ್ರಕಾರ 80 TMC ನೀರು ಉಳಿಸ್ಕೊಂಡು ಆ ನೀರಿನಲ್ಲಿ ಏನ್ ಹರಿತಿರುವಂತ ನೀರಿನಲ್ಲಿ ಸ್ಟಾಪ್ ಲಾಕ್ ಗೇಟ್ ಅನ್ನ ಅಳವಡಿಸೋ ಕುರಿತಂತೆ ಇವತ್ತು ಸ್ವತಃ ಚಿಂತನೆ ಮಾಡಲಾಗ್ತದೆ. ಏನು ಜಲಾಶಯ ತಜ್ಞರಂತ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಆ ಪ್ರಕ್ರಿಯೆ ನಡೆದಿರುವಂತದ್ದು. ಇನ್ನು ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಏನಂದ್ರೆ ಗೇಟ್ ರೆಡಿ ಆಗುತ್ತೆ, ಆ ಸ್ಟಾಪ್ ಲಾಕ್ ಗೇಟ್ ಅದನ್ನ ಅಳವಡಿಸೋಕೆ ಬರ್ತದೆ ಮಾಡಿರುತ್ತೆ. ಆದ್ರೆ ಜಲಾಶಯಕ್ಕೆ ಏನು ಈಗ ಕ್ರಸ್ಟ್ ಗೇಟ್ 19 ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡಂತೆ ಸ್ವತಃ ಏನು ಜಲಾಶಯ ಮುಂದಿರುವಂತ ಒಂದು ಕಿರು ಸೇತುವೆ ಇರ್ಬೋದು, ಆ ಕಿರು ಸೇತುವೆ ಮೇಲೆ ಬಹಳಷ್ಟು ಜನರು ಬಂದು ಸೆಲ್ಫಿ ತೆಗೆದುಕೊಳ್ಳದಿರ್ಬೋದು ಮತ್ತೆ ಈ ರೀತಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿ ಮತ್ತು ಆ ಜಲಾಶಯದ ಹಿತದೃಷ್ಟಿಯಿಂದ ಏನು ಕೊಪ್ಪಳ ಜಿಲ್ಲಾಧಿಕಾರಿಯಿಂದ ನಳಿನ್ ಅತುಲ್ ಅವರು ಕೂಡ ಇವತ್ತು ಆದೇಶ ಮಾಡಿರುವಂತದ್ದು. ಏನು ಜಲಾಶಯ ಸುತ್ತಮುತ್ತ ಅದೇ ರೀತಿಯಾಗಿ ನದಿಯ ಸುತ್ತಮುತ್ತ ಇವತ್ತು 100 ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಿ ಇವತ್ತು ಆದೇಶ ಮಾಡಿರುವಂತದ್ದು. ಅಂದ್ರೆ 100 ಮೀಟರ್ ಏನ್ ಜಲಾಶಯ ಸುತ್ತಮುತ್ತ ಇರ್ಬೋದು ಮತ್ತು ನದಿ ಸುತ್ತಮುತ್ತ ಯಾರು ಕೂಡ ಬರದೇ ಇರಬೇಕು, ಬರಬಾರ್ದು. ಅದ್ರ ಜೊತೆಗೆ ಬಂದ್ರೆ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಂತ ಇವತ್ತು ಸ್ವತಃ ಆದೇಶ ಮಾಡಿರುವಂತದ್ದು. ಈ ಕಾರಣಕ್ಕಾಗಿ ಆ ಜಲಾಶಯ ಮೇಲೆ ಸೇತುವೆ ಇದೆ, ಆ ಜಲಾಶಯ ಮೇಲೆ ಸೇತುವೆ ಕೂಡ ಹಾನಿ ಆಗ್ಬಾರ್ದು. ಆ ಕಾರಣಕ್ಕಾಗಿ ಮತ್ತೆ ಜಲಾಶಯ ಮುಂಭಾಗ ಒಂದು ಕಿರು ಸೇತುವೆ ಇದೆ, ಆ ಕಿರು ಸೇತುವೆ ಕೂಡ ದೃಶ್ಯ ನೋಡ್ತಿರ್ಬೋದು. ಅಲ್ಲಿ ಜನರು ಕೂಡ ಬಂದು ಸೆಲ್ಫಿ ತಕೊಂತಿದ್ರು. ಇದೀಗ ಅದನ್ನು ಕೂಡ ಬಂದ್ ಮಾಡಿರೋದು. ಆ ಕಾರಣಕ್ಕಾಗಿ ಇವತ್ತು ನಳಿನ್ ಅತುಲ್ ಅವರು ಕೂಡ ಆದೇಶ ಮಾಡಿದ್ದಾರೆ. ಮತ್ತು ಏನ್ ನದಿ ಈಗಾಗಲೇ ಏನ್ ನದಿ ಜಲಾಶಯದಿಂದ ನದಿಗೆ ನೀರು ಬಿಡ್ಲಾಗ್ತದೆ, 1,09,000 ಕ್ಯೂಸೆಕ್ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಆ ಕಾರಣಕ್ಕಾಗಿ ನದಿ ಪಾತ್ರದ ಜನರಿಗೆ ಪ್ರವಾಹ ಭೀತಿ ಉಂಟಾಗಿರುವಂತದ್ದು. ಅಲ್ಲಿ ಕೂಡ ಏನಂದ್ರೆ ಜಾನುವಾರುಗಳು ಇರ್ಬೋದು ಮತ್ತೆ ಜನರು ಕೂಡ ಬಾರದೇ ಇದ್ದ ನಿಟ್ಟಿನಲ್ಲಿ ನದಿಯ ಸುತ್ತಮುತ್ತ 100 ಮೀಟರ್ ಸುತ್ತಮುತ್ತ ಯಾರು ಕೂಡ ಬರಬಾರ್ದು ಅಂತ ಹೇಳಿ ನಿಷೇಧಾಜ್ಞೆ ಜಾರಿ ಮಾಡಿರುತ್ತದೆ. ಒಟ್ಟಾರೆ ಈಗ ಜನರಲ್ಲಿ ಆತಂಕ ಸೃಷ್ಟಿಯಾಗಿರುತ್ತದೆ. ಯಾಕಂದ್ರೆ ಗೇಟ್ ಯಾವಾಗ ರಿಪೇರ್ ಆಗುತ್ತೋ, ಗೇಟ್ ಯಾವಾಗ ಅಳವಡಿಸ್ತಾರೆ ಅಂತೇಳಿ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಜೊತೆಗೆ ಏನ್ ನೀರು ಜಾಸ್ತಿ ಮಾಡಿದ್ರೆ ಅಂದ್ರೆ ಒಂದ್ ವೇಳೆ ಏನ್ ಪ್ಲಾನ್ ಎ ಸಕ್ಸಸ್ ಆಗಿದ್ರೆ ಖಂಡಿತಲೂ ಕೂಡ ಪ್ಲಾನ್ ಬಿ ಮೊರೆ ಹೋಗಬೇಕಾಗತ್ತೆ. ಪ್ಲಾನ್ ಬಿ ಮೊರೆ ಹೋದ್ರೆ ಖಂಡಿತಲೂ ಕೂಡ 2 ಲಕ್ಷ 2.5 ಲಕ್ಷ ನೀರು ಜಾಸ್ತಿ ಬಿಡ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ನದಿ ಪಾತ್ರ ಜನರು ಕೂಡ ಆತಂಕ ಮನೆ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.